ಯುವರಾಜರಿಗೆ ಪ್ರಣಾಮಗಳು. ಮಂಗಳವಾಗಲಿ ಪ್ರಭು, ಏಕೋ ಚಿಂತೆಯಲ್ಲಿರುವಂತಿದೆ. ಹೌದು ಹನುಮಂತ, ನನ್ನ ಆದರ್ಶ ಪ್ರಿಯರಾದ ಸಹೋದರ ನನ್ನ ತಪ್ಪು ತಿಳಿದಿದ್ದಾರೆ. ಅವರ ಸಾವನ್ನು ಸಂಭವಿಸಿ ನಾನು ಮಹಾರಾಜನಾಗಲು ಹೊರಟಿದ್ದೇನೆಂಬುದು ಅವರ ವಾದ. ನಾನು ನಿರಪರಾಧಿ ಎಂದು ಹೇಗೆ ತಿಳಿಸಬೇಕೆಂದು ನನ್ನ ಚಿಂತೆ. ಈ ಸಮಸ್ಯೆಗೆ ಒಂದು ಪರಿಹಾರವಿದೆ. ನಿಮ್ಮನ್ನು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸುವ ನನ್ನ ರಾಮರ ಬಳಿ ಕರೆದೊಯ್ಯುವೆ. ಬನ್ನಿ. ನಡೆ ಹನುಮಂತ, ನನಗೆ ಆದಷ್ಟು ಬೇಗ ಪರಿಹಾರ ಬೇಕಾಗಿದೆ. ರಾಮನಿರುವ ಸ್ಥಳಕ್ಕೆ ಸುಗ್ರೀವ ಮತ್ತು ಹನುಮಂತ ಬಂದರು. ನಿಮಗೆ ಮಂಗಳವಾಗಲಿ. ಇದೇನಿದು ಮಿತ್ರ ಸುಗ್ರೀವ? ಕಿಷ್ಕಿಂಧೆಯಲ್ಲಿ ಇರಬೇಕಾದ ನೀನು ಇಲ್ಲಿದ್ದೀಯಾ? ಏನು ಹೇಳಿದೆ ಪ್ರಭು? ನನ್ನ ಪ್ರೀತಿಯ ಸಹೋದರ ನನ್ನನ್ನು ಅಪಾರ್ಥ ಮಾಡಿಕೊಂಡಿದ್ದಾರೆ. ಕಿಷ್ಕಿಂಧೆಯನ್ನು ಆಳುವ ಆಸೆ ಹೊಂದಿದೆ. ಆದರೆ ನನ್ನ ಸಹೋದರ ಮರಣ ಹೊಂದಿದೆ ಎಂಬ ತಪ್ಪು ಕಲ್ಪನೆಯಿಂದ ನಾನು ಪಟ್ಟಾಭಿಷೇಕಕ್ಕೆ ಒಪ್ಪಿದೆ. ಈಗ ನನ್ನ ಪತ್ನಿ ರುಮಿಯೂ ಸಹ ಆತನ ವಶದಲ್ಲಿದ್ದಾರೆ. ಸುಗ್ರೀವ, ಮಿತ್ರನ ದುಃಖವೇ ನನ್ನ ದುಃಖ. ನಿನ್ನನ್ನು ತಪ್ಪು ತಿಳಿದು ನಿನ್ನ ಪತ್ನಿಯನ್ನು ವಶದಲ್ಲಿರಿಸಿ ನಿನಗೆ ಅನ್ಯಾಯ ಮಾಡಿದ ವಾಲಿಗೆ ನಾನು ಶಿಕ್ಷಿಸುತ್ತೇನೆ. ನಮ್ಮ ಶಕ್ತಿ ಎಂದಿಗೂ ನಮ್ಮ ದೌರ್ಬಲ್ಯವಾಗಬಾರದು. ರಾಮ, ನನ್ನ ಸಹೋದರವಾಗಿ ಸಾಮಾನ್ಯನಲ್ಲ. ಅವನ ಎದುರು ಯುದ್ಧಕ್ಕೆ ನಿಂತರೆ ಎದುರಾಳಿಯ ಅರ್ಧ ಬಲ ಆತನಿಗೆ ಸಿಗುತ್ತದೆ. ಆದ್ದರಿಂದ ಹಲವು ಅನಾಹುತಗಳಿಗೆ ಕಾರಣವಾಗುತ್ತದೆ. ಹಾಗಾಗಿ ನಾವು ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಸರಿಯಾಗಿ ಚಿಂತಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಅನವಶ್ಯಕ ಅನಾಹುತಗಳಿಗೆ ದಾರಿ ಮಾಡಿಕೊಡಬೇಕಾಗುವುದು ಎಂಬುದೇ ಈ ನಾಟಕದ ಸಾರಾಂಶವಾಗಿದೆ. ಸರ್ವರಿಗೂ ಸನ್ಮಂಗಳವಾಗಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುರ್ಭಾಗ್ಯವೇತ್. ಓಂ ಶಾಂತಿ.